ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಮದುವೆಗಳ ನಿಮಿತ್ತ ನಿನ್ನೆ ಮೈಸೂರಿಗೆ ಬಂದಿದ್ರು. ಅವರು ಕೊಟ್ಟಿರುವಂತ ಮಾಧ್ಯಮ ಹೇಳಿಕೆಯನ್ನ, ಪತ್ರಿಕೆಗಳಲ್ಲಿ ವರದಿಯಾಗಿರುವಂತ ಅಂಶಗಳನ್ನ ನಾನು ಕೂಲಂಕಷವಾಗಿ ನೋಡಿದೆ. ಘಟನೆ ನಡೆದು 5-6 ದಿನ ಬಂತು. ಮುಖ್ಯಮಂತ್ರಿ ಅವರು ಒಂದು ಸಂದರ್ಭದಲ್ಲೂ ಕೂಡ, ಒಂದು ಕ್ಷಣಕ್ಕೂ ಕೂಡ ನೈತಿಕ ಹೊಣೆ ಹೊರುವಂತಹ ಮನಸ್ಥಿತಿಯನ್ನು ಅವ್ರು ತೋರ್ಲಿಲ್ಲ. 11 ಜನ ಅಮಾಯಕರು ಮಕ್ಕಳು ಸತ್ತೋಗಿದ್ದಾರೆ. ಒಂದು ಸಂದರ್ಭದಲ್ಲೂ ಕೂಡ ಅವರ ಕಣ್ಣಲ್ಲಿ 4 ಹನಿ ನೀರು ಬರಲಿಲ್ಲ. ಅನುಕಂಪದ ಪಶ್ಚಾತ್ತಾಪದ ಮಾತುಗಳು ಬರಲಿಲ್ಲ. ಅವರ ಮಾತಿನಲ್ಲಿ ನೋವು ಕೂಡ ವ್ಯಕ್ತವಾಗಲಿಲ್ಲ. ಸಿದ್ದರಾಮಯ್ಯನವರು ಅವರ ಮನಸ್ಥಿತಿಯನ್ನು ನೋಡಿದ್ರೆ ಅವರು ಅವರ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಯಾರ ಮೇಲೆ ಬೇಕಾದ್ರೂ ಆರೋಪವನ್ನು ಮಾಡ್ತಾರೆ. ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡಿರೋನು, ರಾಜ್ಯದ ದೊರೆ ಆಗಿರೋನು, ತಂದೆ ಸ್ಥಾನದಲ್ಲಿ ಕೂತ್ಕೊಂಡು ಎಲ್ಲರ ರಕ್ಷಣೆ ಮಾಡಬೇಕಾದದ್ದು, ಎಲ್ಲರ ಬಗ್ಗೆ ಅಂತಃಕರಣ ಇಟ್ಕೊಳ್ಬೇಕಾದದ್ದು, ಸಂವೇದನೆ ಇಟ್ಕೊಳ್ಬೇಕಾದದ್ದು ಕರ್ತವ್ಯ. ಆ ಸ್ಥಾನದಲ್ಲಿ ಕೂತಿರೋ ವ್ಯಕ್ತಿಯ ಒಂದು ಜವಾಬ್ದಾರಿ ಅನ್ನೋದನ್ನ ಅವ್ರು ಅರ್ಥಕೊಂಡಂಗೆ ಕಾಣಿಸ್ತಾ ಇಲ್ಲ. ಪೊಲೀಸ್ ಅಧಿಕಾರಿಗಳನ್ನ, ಪೊಲೀಸ್ ಕಮಿಷನರ್ ದಯಾನಂದ್ ಅವ್ರನ್ನ, ಅಡಿಷನಲ್ ಸಿಪಿ ಯನ್ನ, ಡಿಸಿಪಿ ಯನ್ನ ಸಸ್ಪೆಂಡ್ ಮಾಡಿರುವಂತದ್ದನ್ನ ನನ್ನ ಮೈಸೂರಿನಲ್ಲಿ ಅವ್ರು ಸಮರ್ಥನೆ ಮಾಡ್ಕೊಂಡಿರೋ ರೀತಿ ಆಗಿದೆ. 2 hours ಆದ್ರೂ ಘಟನೆ ನಡೆದು 2 ಗಂಟೆಗಳಾದ್ರೂ ಕೂಡ ನನಗೆ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ವಿಧಾನಸೌಧದಿಂದ ಕೂಗಳತೆ ದೂರದಲ್ಲಿರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಏನು ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಾಗಲ್ವಾ? ಒಂದು 500-600 ಮೀಟರ್ ದೂರದಲ್ಲಿ ಏನ್ ನಡೀತಾ ಇದೆ ಅನ್ನೋದು ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ರಾಜ್ಯನ ಹೆಂಗ್ ಸರ್ ಸಂಭಾಳಿಸ್ತೀರಿ? ಒಂದು ಕೂಗಿದ್ರೆ ಕೇಳಿಸುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ, ಅಲ್ಲಿ ನಡೀತಾ ಇರೋ ಘಟನೆ ನಿಮ್ಗೆ ಏನ್ ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದ್ಮೇಲೆ ನಿಮ್ಮ ಪೊಲಿಟಿಕಲ್ ಅಡ್ವೈಸರ್ಸ್ ಎಲ್ಲಿದ್ದಾರೆ? ನಿಮ್ಮ ಸಂಸದೀಯ ಸಲಹೆಗಾರ ಎಲ್ಲಿದ್ದಾರೆ? ನಿಮ್ಮ ಮಾಧ್ಯಮ ಸಲಹೆಗಾರ ಎಲ್ಲಿದ್ರು? ಯಾರು ಟಿವಿನೂ ನೋಡ್ತಾ ಇರ್ಲಿಲ್ವಾ? ನಿಮ್ಮ ಇಂಟೆಲಿಜೆನ್ಸ್ ಹೆಡ್ ಎಲ್ಲಿದ್ರು? ದಯಾನಂದ್ ಅವರೇ ನಾನು ವರದಿ ಕೊಡ್ಬೇಕು ಅನ್ನೋದಕ್ಕೆ ನಿಮಗೆ ನಿಮ್ಮ ಮೊಮ್ಮಗನಿಗೆ ಫೋಟೋಗ್ರಾಫ್ ಆಟೋಗ್ರಾಫ್ ಕೊಡ್ಸೋದಕ್ಕೆ ಕೊಹ್ಲಿ ಹತ್ರ ಕರ್ಕೊಂಡು ಹೋಗೋದ್ರ ಬಗ್ಗೆ ನೀವು ಚಿಂತಿತರಾಗಿದ್ರಿ. ಏನ್ ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಅಲ್ಲ, ನೀವು ಪೊಲೀಸ್ ಅಧಿಕಾರಿ ಮೇಲೆ ನನಗೆ 2 ಗಂಟೆ ಆದ್ರೂ ಕೂಡ ಮಾಹಿತಿನ ಕೊಡ್ಲಿಲ್ಲ, ಆ ಕಾರಣಕ್ಕೋಸ್ಕರ ಸಸ್ಪೆಂಡ್ ಮಾಡಿದೀನಿ ಅಂತ ಹೇಳ್ತಿದ್ದೀರಲ್ಲ. ಹಾಗಾದ್ರೆ ಗೋವಿಂದರಾಜು ಅವರನ್ನ, ನಿಮ್ಮ ಸಂಸದೀಯ ಸಲಹೆಗಾರನ ಯಾಕ್ರಿ ಸಸ್ಪೆಂಡ್ ಮಾಡಿದ್ರಿ ಸಿದ್ದರಾಮಯ್ಯ ಸಾಹೇಬ್ರೆ? ನಿಮ್ಮ ಎಲ್ಲಾ ಯೋಗಕ್ಷೇಮಗಳನ್ನ ನೋಡ್ಕೊಳ್ಳುವಂತ ವ್ಯಕ್ತಿ ಈ ಗೋವಿಂದರಾಜ್ ಯಾಕೆ ಸಸ್ಪೆಂಡ್ ಮಾಡಿದ್ರಿ? ದಯವಿಟ್ಟು ಹೇಳಿ. ಆಯ್ತು, ಸತ್ಯವತಿ ಅವ್ರನ್ನ ಇನ್ನು ಯಾಕೆ ಇಟ್ಕೊಂಡಿದ್ರಿ ಅದನ್ನ ಹೇಳಿ. ಇವ್ರು ಉಳಿದವರಿಗೆ ಸಸ್ಪೆಂಡ್ ಬಳುವಳಿ, ನಿಮ್ಮ ಇಂಟೆಲಿಜೆನ್ಸ್ ಹೆಡ್ಗೆ ಬರೀ ವರ್ಗಾವಣೆ ಅಷ್ಟೇನೆ. ಯಾಕೆ ಸರ್ ನಿಮ್ಮ ವಿಧಾನಸೌಧದ ಡಿಸಿಪಿ ಕರಿಬಸವನಗೌಡ ನಮಗೆ ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೂ ಅಂತಿಮವಾಗಿ ಸರ್ಕಾರ ಏನ್ ನಿರ್ಧಾರ ತಗೊಳುತ್ತೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಈ ರೀತಿ ಸಿಸಿಟಿವಿ ಕ್ಯಾಮೆರಾ ಹಾಕ್ಬೇಕು, ಅದು ಪಾರಂಪರಿಕ ಕಟ್ಟಡ, ಇಷ್ಟು ಬೇಗ ನಮಗೆ ಪ್ರೊಟೆಕ್ಷನ್ ಕೊಡಕ್ಕಾಗಲ್ಲ ಅಂತ ಹೇಳಿ ಡಿಸಿಪಿ ಹೇಳಾದ್ಮೇಲೂ ಕೂಡ ನಿಮ್ಮ ಡಿಪಿಆರ್ ನ ಮುಖ್ಯಸ್ಥೆ ಸತ್ಯವತಿಯವರು ಯಾಕಾಗಿ ಒತ್ತಡವನ್ನು ಹೇರಿದ್ರು ಸರ್? ಅವ್ರನ್ನ ಯಾಕೆ ಸರ್ ಇನ್ನು ಇಟ್ಕೊಂಡಿದ್ದೀರಿ? ಅವ್ರು ಕೊಟ್ಟಿರೋ ಮಾಧ್ಯಮ ಕೊಟ್ಟಿರೋ ಹೇಳಿಕೆ ನೋಡಿ. ವಿಧಾನಸೌಧದಲ್ಲಿ ಸರ್ಕಾರಿ ಕಾರ್ಯಕ್ರಮ, ನಾವು ಆಟಗಾರರು 4 ಗಂಟೆಗೆ ಇಲ್ಲಿ ಬರ್ತಾರೆ, ನಾವು ಅವರಿಗೆ ಇಲ್ಲಿ ಸನ್ಮಾನ ಮಾಡ್ತೀವಿ, ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಗವರ್ನರ್ ಬರುವಂತ ಸಾಧ್ಯತೆ ಇದೆ, ಹಾಗಾಗಿ ಸಾರ್ವಜನಿಕರು ಇಲ್ಲಿ ಬರಬೇಡಿ, ಚಿನ್ನಸ್ವಾಮಿ ಸ್ಟೇಡಿಯಂ ಹೋಗಿ ಅಂತಲ್ಲಿ ಕಳಿಸಿದವರು ಯಾರು ಸರ್? ಬಹಿರಂಗವಾಗಿ ಸತ್ಯವತಿ ಅವರು ಹೇಳಿಕೆ ಕೊಟ್ಟಿದಾರ ಇಲ್ವಾ? ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆಯುವಂತ ಕಾರ್ಯಕ್ರಮಕ್ಕೆ ನಿಮಗೆ ಜವಾಬ್ದಾರಿ ಇಲ್ಲ ಅಂತಂದ್ರೆ, ನಿಮಗೆ ಹೊಣೆಗಾರಿಕೆ ಇಲ್ಲ ಅಂತಂದ್ರೆ, ನಿಮ್ಮ ಡಿಪಿಆರ್ ನ ಮುಖ್ಯಸ್ಥೆ ಯಾಕಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಹೋಗಿ ಅಂತ ಹೇಳಿದ್ರು? ನಿಮ್ಮ ಡಿಪಿಆರ್ ನ ಮುಖ್ಯಸ್ಥೆ ವಿಧಾನಸೌಧ ಹತ್ರ ಬರಬೇಡಿ ಅಂತ ಸಾರ್ವಜನಿಕರಿಗೆ ಕರೆ ಕೊಡ್ತಾರೆ. ನೀವು ಬೆಳಗ್ಗೆ 8 ಗಂಟೆಗೆ ಟ್ವೀಟ್ ಮಾಡ್ಬಿಟ್ಟು ನಾವು ಸನ್ಮಾನ ಮಾಡ್ತಾ ಇದೀವಿ, ಅದರಲ್ಲಿ ನೀವೆಲ್ಲ ಭಾಗಿಯಾಗಿ ಅಂತ ನೀವು ಸಾರ್ವಜನಿಕರಿಗೆ ಕರೆ ಕೊಡ್ತಾ ಇದ್ದೀರಿ. ಏನ್ ಸರ್ ಸಿದ್ದರಾಮಯ್ಯನವರೇ, ಏನ್ ಆಡಳಿತದ ಲಂಗು ಲಗಾಮು ಯಾವ್ದು ನಿಯಂತ್ರಣ ನಿಮ್ಗಿಲ್ವಾ? ಅಲ್ಲ ಸರ್, ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನ ಟಾರ್ಗೆಟ್ ಮಾಡ್ಕೊಂಡಿದ್ರಿ ನೀವು. ನಾವು ಇದುವರೆಗೂ ನಿಮ್ಮನ್ನ ಒಬ್ಬ ಹಿಂದೂ ವಿರೋಧಿ, ಹಿಂದೂಗಳನ್ನ ಜಾತಿನ ಒಡೆದು ಬಿಟ್ಟು ಹಿಂದೂಗಳನ್ನ ಸರ್ವನಾಶ ಮಾಡಬೇಕು, ನೀವೊಬ್ಬ ಹಿಂದೂ ವಿರೋಧಿ ವ್ಯಕ್ತಿ ಅಂತ ಅನ್ಕೊಂಡಿದ್ದು. ನೀವು ಪೊಲೀಸ್ ವಿರೋಧಿ ಅಂತ ನಮಗೆ ಗೊತ್ತಿರಲಿಲ್ಲ ಸರ್. ಆದ್ರೆ ನೀವು ನಡ್ಕೊಳ್ತಾ ಇರೋ ರೀತಿ ನೋಡಿದ್ರೆ, ನಿಮಗೆ ಬೇಕಾದವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋದು, ಪೊಲೀಸನ್ನ ಟಾರ್ಗೆಟ್ ಮಾಡ್ತಾ ಇರೋದು, ನನಗೆ ಮಾಹಿತಿ ಕೊಡ್ಲಿಲ್ಲ 2 ಗಂಟೆ ಅಂತ ಹೇಳ್ಬಿಟ್ಟು ಕಮಿಷನರ್ ಮೇಲೆ ನೀವು ಗೂಬೆ ಕೂರಿಸ್ತಾ ಇರೋದು ನೋಡಿದ್ರೆ, ನೀವು ಇಡೀ ಪೊಲೀಸ್ ಇಲಾಖೆ ವಿರೋಧಿ ಅಂತ ಆಯ್ತಲ್ಲ ಸರ್ ಪೊಲೀಸರ ಮೇಲೆ ದೂರ್ತಾ ಇದ್ರಲ್ಲ ಸರ್. ನಿಮ್ಮ ಇಂಟೆಲಿಜೆನ್ಸ್ ಹೆಡ್ ಅನ್ನು ಕೊಡ್ಬೋದಿತ್ತಲ್ಲ ಸರ್ ನಿಮಗೆ ಮಾಹಿತಿನ? ನಿಮ್ಮಿಷ್ಟು ಜನ ಸಲಹೆಗಾರರು ಏನ್ ಮಾಡ್ತಾ ಇದ್ರು ಸರ್? ಎಲ್ಲರೂ ಅವ್ರವ್ರ ಮಕ್ಕಳನ್ನ ಕರ್ಕೊಂಡ್ಬಂದು, ಅವ್ರವ್ರ ಮನೆಯವ್ರನ್ನ ಕರ್ಕೊಂಡ್ಬಂದು ಫೋಟೋ ತೆಗೆಸ್ಕೊಳ್ಳೋದ್ರಲ್ಲಿ ಮಗ್ನರಾಗಿದ್ರಲ್ಲ ಸರ್. ನಿಮ್ ಚೀಫ್ ಸೆಕ್ರೆಟರಿ ಮಗಳ ಕರ್ಕೊಂಡ್ಬಂದಿದ್ರಲ್ಲ ಸರ್. ಹೊಣೆಗಾರಿಕೆ ಅವ್ರಿಗೆ ಬರಲ್ವ ಸರ್? ಹಾಗಾದ್ರೆ ಸರ್, ನೀವು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ವಿಧಾನಸೌಧದ ಎದುರುಗಡೆ ನಡೆಯುವಂತ ಕಾರ್ಯಕ್ರಮ ಮಾತ್ರ ನನ್ನ ಜವಾಬ್ದಾರಿ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆಯುವಂತ ಕಾರ್ಯಕ್ರಮದಲ್ಲಿ ಅದಕ್ಕೆ ನಾ ಹೊಣೆಗಾರನಲ್ಲ ಅಂತ ಹೇಳ್ತಿರಲ್ಲ. ಈ ರಾಜ್ಯನ ಹೆಂಗ್ ಆಳ್ತೀರಿ ಸರ್? ಹಾಗಾದ್ರೆ ನಿಮ್ ಮನೆ ಸುತ್ತಮುತ್ತ ನೀವಿರೋ ಜಾಗದ ಮಾತ್ರ ನೀವು ಹೊಣೆಗಾರರು. ಹುಬ್ಳಿಲೋ, ಮೈಸೂರಲ್ಲೋ, ಬೇರೆ ಕಡೆ ಮಂಗಳೂರಿನಲ್ಲೋ, ಬೆಳಗಾಮಲ್ಲೋ ನಡೀತು ಅಂತಂದ್ರೆ, ಘಟನೆ ನಡೀತು ಅಂತಂದ್ರೆ ಅದಕ್ಕೆ ನೀವು ಹೊಣೆಗಾರರಲ್ವಾ? ಏನ್ ಸರ್ ಮಾತಾಡ್ತಿದ್ರಿ? ಒಂದು ರಾಜ್ಯದ ಗುರುತರ ಜವಾಬ್ದಾರಿನ ಹೊತ್ಕೊಂಡು ಆ ಸ್ಥಾನದಲ್ಲಿ ಕೂತ್ಕೊಂಡಿರುವಂತವ್ರು ಇಂಥ ಬೇಜವಾಬ್ದಾರಿ ಹೇಳಿಕೆ ಕೊಡ್ತಾ ಇದ್ದೀರಿ. ಇಡೀ ದೇಶದ ಮುಂದೆ ನೀವು ಕೊಡ್ತಾ ಇರುವಂತ ಹೇಳಿಕೆ ಕರ್ನಾಟಕ ಅವಮಾನ ಆಗ್ತಾ ಇದೆ. ನಮ್ ಇಡೀ ಪೊಲೀಸ್ ಇಲಾಖೆ, ಮೋಸ್ಟ್ ಎಫಿಷಿಯಂಟ್ ಪೊಲೀಸ್ ಇಲಾಖೆ ನಮ್ದು, ಅವ್ರನ್ನ ಅವಮಾನ ಮಾಡ್ತಾ ಇದ್ದೀರಿ.
ಅವ್ರನ್ನ ಅನ್ಫಿಟ್ ಅಂತ ಹೇಳ್ತಾ ಇದೀರಿ ನೀವು. ಅನ್ಫಿಟ್ ಆಗಿರುವಂತದ್ದು ನೀವು ಮತ್ತೆ ನಿಮ್ ಸರ್ಕಾರ, ಆದ್ರೆ ಪೊಲೀಸ್ ಇಲಾಖೆ ಅನ್ಫಿಟ್ ಅಂತ ಹೇಳ್ತಾ ಇದೀರಲ್ಲ ಸರ್ ನೀವು. ನನಗೆ ನಿಜವಾಗ್ಲೂ ನಿಮ್ಮಿಂದ ಈ ತರ ನಿರೀಕ್ಷೆ ಮಾಡಿರ್ಲಿಲ್ಲ ಸರ್. ನೀವು ಈ ರೀತಿ ನಡ್ಕೊಳ್ತೀರಿ ಅನ್ನೋದನ್ನ ನೋಡಿ ಕರ್ನಾಟಕ ಜನತೆಗೆ ಒಂಥರ ಬೇಸರ ಆಗಿದೆ, ತಲೆ ತಗ್ಸುವಂತ ಪರಿಸ್ಥಿತಿ ಇಡೀ ಕರ್ನಾಟಕಕ್ಕೆ ಬಂದಿದೆ ಸರ್. ಈ ತರ ಘಟನೆ ನಡೀತಾ ಇದೆ ಅಂತಂದ್ರೆ ಇಂಟೆಲಿಜೆನ್ಸ್ ಅವರಿಗೆ ಮೊದಲೇ ಗೊತ್ತಿರುತ್ತೆ ತಾನೆ. ಯಾಕೆಂತಂದ್ರೆ ಬೆಂಗಳೂರಿನಲ್ಲಿ ಹಿಂದಿನ ದಿನ ರಾತ್ರಿ ಇಡೀ ಕುಡಿದು ಪೊಲೀಸರು ಬ್ಯಾರಿಕೇಡು ನಾಕಾಬಂದಿನು ಎಳ್ಕೊಂಡು ಜನ ರಸ್ತೆನಲ್ಲಿ ಹೋಗಿದ್ದಾರೆ. ಇಡೀ ರಸ್ತೆನೆಲ್ಲ ಬಂದ್ ಮಾಡಿದ್ದಾರೆ. ಎಲ್ಲಾ ಕಡೆ ಜನಜಂಗುಳಿ ಸೇರಿದೆ. ಬೆಳಗಿನ ಜಾವದವರೆಗೂ ಪೊಲೀಸರು ಇಡೀ ಬೆಂಗಳೂರಿನ ಕಾದಿದ್ದಾರೆ. ಒಂದು ಸಣ್ಣ ಘಟನೆ ಅವಘಡ ಆಗದಂಗೆ ನೋಡ್ಕೊಂಡಿದ್ದಾರೆ. ಅಲ್ಲ, ಬೀದಿ ನಾಯಿನ ಹೊತ್ಕೊಂಡು ಕುಣಿತಾ ಇದಾರ್ರಿ ಇದು ಎಣ್ಣೆ ಅಮಲಲ್ಲಿ. ಅಂತವ್ರನ್ನೆಲ್ಲ ಕಾಪಾಡಿದ್ದಾರೆ. ಹೊತ್ತು ಇಡೀ ವ್ಯವಸ್ಥೆನ ನೋಡ್ಕೊಂಡಿದ್ದಾರೆ. ಇನ್ನು ಮರುದಿನ ನೀವು ಪ್ರೊಸೆಷನ್ ಇಟ್ಕೊಂಡ್ರೆ ಅಥವಾ ನಿಮಗೆ ಮರುದಿನ ನಿಮಗೆ ಸನ್ಮಾನ ಇಟ್ಕೊಂಡ್ರೆ ಕಾನೂನು ಸುವ್ಯವಸ್ಥೆನ ಕಾಪಾಡುವಂಥದ್ದು ಕಷ್ಟ ಆಗುತ್ತೆ. ರಾತ್ರಿ ಇಂದ ಬೆಳಗಿನ ಜಾವದವರೆಗೂ ಕೂಡ ಪೊಲೀಸರು ಬೀದಿ ನಿಂತ್ಕೊಂಡು ಕಾನೂನು ಸುವ್ಯವಸ್ಥೆನ ಕಾಪಾಡಿದ್ದಾರೆ ಅಂತ ಗೊತ್ತಿದ್ದೀಯಲ್ವಾ. ಅಷ್ಟಾದ್ಮೇಲೆ ಪೊಲೀಸರಿಗೆ ನೀವು ಟೈಮ್ ಕೊಡ್ಬೇಕಲ್ವಾ. ಪೊಲೀಸರನ್ನ ಕರೆದು ನಿಮ್ ಕೈಲಿ ಮಾಡಕ್ ಆಗುತ್ತೆ ಇಲ್ವಾ ಅಂತ ನೀವು ಕೇಳಬೇಕಲ್ವಾ. ನೀವು ಅದ್ ಕೇಳದಲೆ ಕೋಲ್ಕತ್ತಾದಲ್ಲಿ ಅಲ್ಲಿನ ಕೋಲ್ಕತ್ತಾ ನೈಟ್ ರೈಡರ್ಸ್ ಗೆದ್ದಾಗ 2 ದಿನ ತಗೊಂಡಿದ್ದಾರೆ. ಮುಂಬೈ ಇಂಡಿಯನ್ಸ್ ಗೆದ್ದಾಗ್ಲೂ 2 ದಿನ ತಗೊಂಡಾರೆ. ಚೆನ್ನೈನವ್ರು ಗೆದ್ದಾಗ್ಲೂ ಕೂಡ 3 ದಿನ ತಗೊಂಡಾರೆ. ವರ್ಲ್ಡ್ ಕಪ್ ನಾವು T20 ವರ್ಲ್ಡ್ ಕಪ್ ಗೆದ್ದಾಗ ಕಳೆದ ವರ್ಷ ಅಷ್ಟೇ 5 ದಿನದ ನಂತರ ಪ್ರೊಸೆಷನ್ ಇಟ್ಕೊಂಡಿದ್ವಿ. ನೀವ್ ಯಾಕ್ರಿ ಮರುದಿನನೇ ಆ ಪ್ಲೇಯರ್ಸ್ ಅವರು ರಾತ್ರಿ ಸರಿಯಾಗಿ ಮಲಗು ಇರಲ್ಲ. ಅವ್ರನ್ನ ಬೆಳಗ್ಗೆ ಎದ್ದ ಕೂಡಲೇ ನೀವು ಅಲ್ಲಿ ಫ್ಲೈಟ್ ಅಲ್ಲಿ ತುಂಬಿಸ್ಕೊಂಡ್ ಕೊನೆಗೆ ಬಸ್ ಅಲ್ಲಿ ತುಂಬಿಕೊಂಡು ನೀವು ಇಲ್ಲಿ ಎಳ್ಕೊಂಬರ್ಬೇಕಾದಂತ ಅಗತ್ಯ ಏನಿತ್ತು. ಗೆಲುವು RCBದು ಫ್ರಾಂಚೈಸ್ ಇದೆ ಅಂತ ಅನ್ಕೊಳ್ಳೋಣ. ನಿಮಗೆ ಯಾಕೆ ಪ್ರಚಾರದ ಹುಚ್ಚಬೇಕಿತ್ತು? ಇಷ್ಟಾಗಿ ನೀವು ಬೇರೆ ಯಾವ್ದೋ ಫೇಲ್ಯೂರ್ ಅಂತಿರಲ್ಲ. ರಾತ್ರಿ ಇಡೀ ಇಂತಿಂತ ಘಟನೆಗಳು ಸಂಭವಿಸಿದ್ದು ನೋಡಿರುವಾಗ, ಬೀದಿನಲ್ಲಿ ಜನ ಕುಣಿದಿರೋದನ್ನ ನೋಡಿದಾಗ, ಆ ಬೀದಿನಲ್ಲಿರುವಂತ ನಾಯಿಗಳನ್ನೇ ಹೊತ್ಕೊಂಡು ಕುಣಿದಿರುವಂತ ಜನ ನೋಡಿರುವಾಗ ಮರುದಿನ ಇಂಥ ಒಂದು ದೊಡ್ಡ ಪ್ರೊಸೆಷನ್ ಮಾಡಿದ್ರೆ ಲಕ್ಷಾಂತರ ಜನ ಬರ್ತಾರೆ. ಕಾನೂನು ಸುವ್ಯವಸ್ಥೆನ ಕಾಪಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ನಿಮ್ಮ ಇಂಟೆಲಿಜೆನ್ಸ್ ಹೆಡ್ ನಿಮಗೆ ಮಾಹಿತಿ ಕೊಡ್ಬೋಯ್ತಲ್ರಿ. ಆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ನಿಮ್ಮ ಮೂಗಿನ ಕೆಳಗಡೆ ಇರೋದಲ್ವಾ. ಅವರು ಡೈರೆಕ್ಟಾಗಿ ರಿಪೋರ್ಟ್ ಮಾಡ್ಕೊಳ್ಳೋದು ನಿಮಗೆ ಹೋಮ್ ಮಿನಿಸ್ಟ್ರಿ ರಿಪೋರ್ಟ್ ಮಾಡ್ಕೊಳ್ಳಲ್ಲ. ಅಲ್ಲಿ ಕೇಳ್ಕೊಳ್ಬೋದಿತ್ತಲ್ಲ. ಬರೀ ದಯಾನಂದ್ ಅವ್ರ ಮೇಲೆ ಬೆರಳು ತೋರಿಸ್ತಾ ಇದ್ದೀರಿ. ಸಿದ್ದರಾಮಯ್ಯನವರೇ ಬರೀ ಬ್ಯಾಕ್ವರ್ಡ್ ಕ್ಲಾಸು ಅವ್ರ ಬಗ್ಗೆ ಉದ್ಧಾರಕ ನಾನು ಅಂತ ಹೇಳ್ತಾ ಇದ್ರಿ. ನಾಯಕ ಜನಾಂಗಕ್ಕೆ ಸೇರಿದಂತಹ ಒಬ್ಬ ಫೈನೆಸ್ಟ್ ಆಫೀಸರ್, ಮೋಸ್ಟ್ ಹಾನೆಸ್ಟ್ ಆ್ಯಂಡ್ ಅಪ್ರೈಟ್ ಆಫೀಸರು ದಯಾನಂದ್ ಅವ್ರನ್ನ ಆ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವ್ರನ್ನ ಇವತ್ತು ಟಾರ್ಗೆಟ್ ಮಾಡ್ತಿದ್ರಲ್ರಿ. ಇದರಲ್ಲೂ ಏನೋ ನಿಮ್ದೇನೋ ರಾಜಕೀಯ ಇದೆಯಾ ಸರ್? ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನ ಸ್ಥಳಾಂತರವನ್ನ ಮಾಡ್ತೀರಿ, ಇನ್ನೊಂದು ಮಾಡ್ತೀರಿ, ಅದು ಮುಂದಿನ ದಿನಗಳಲ್ಲಿ ನೋಡ್ಕೊಳ್ಳೋಣ ಸರ್. ಈಗ ನಡೆದಿದೆಯಲ್ಲ ಘಟನೆ, ಅದಕ್ಕೊಂದ್ 2 ಕಣ್ಣೀರಾರು ಹಾಕಿ ಸರ್. ಆ ಕುಟುಂಬಗಳಿಗೆ ಹೋಗ್ಬಿಟ್ಟು ಒಂದು ಸಾಂತ್ವನ ಹೇಳಿ ಸರ್. ಇನ್ನು ಬೆಂಗಳೂರು ಇಲ್ಲಿ ಮದುವೆ ಮುಂಜಿಗೆ ಬರ್ತಾ ಇದೀರಲ್ಲ ಸರ್. ಆ ಮಕ್ಕಳು 11 ಜನ ತೀರ್ಕೊಂಡಿದಾರಲ್ಲ ಸರ್. ಯಾರ ಮನೆಗೆ ಹೋಗ್ತಾ ಇದೀರಿ ಸರ್ ನೀವು? ಹೋಗಿ ಒಂದು ಕಣ್ಣೀರು ವರ್ಷ ಕೆಲಸವನ್ನು ಮಾಡಿದ್ರ ಸರ್ ನೀವು? ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನೀವು ಹೋಗಿ ಒಂದು ಕಣ್ಣೀರು ಒರೆಸುವಂಥ ಕೆಲಸವನ್ನು ಮಾಡಬೇಕು, ಸಾಂತ್ವನ ಹೇಳುವಂಥ ಕೆಲಸ ಮಾಡಬೇಕು. ನಾನ್ ಕಾರಣ ಅಲ್ಲ, ನಮ್ಮ ಜವಾಬ್ದಾರಿ ಅಲ್ಲ, ಪೊಲೀಸ್ ಇಲಾಖೆ ಹೊಣೆಗಾರಿಕೆ ಅಂತ ಹೇಳ್ತಾ ಇದ್ದೀರಲ್ಲ. ಮೈಸೂರಲ್ಲಿ ನಿಮಗೆ ಊಟ ಮಾಡೋಕ್ಕೆ ಮದುವೆ ಊಟ ನಿಮಗೆ ಮುಖ್ಯವಾಗಿತ್ತಾ? ನಿಮ್ಮ ಶಿಷ್ಯಂದಿರು ಅವ್ರವ್ರ ಮಕ್ಕಳನ್ನ ಮದುವೆ ಮಾಡ್ತಾರೆ, ಅದಕ್ಕೆ ಓಡ ಬರಬೇಕಾಗಿದ್ದು ನಿಮಗೆ ಮುಖ್ಯವಾಗುತ್ತೆ. 11 ಜನ ಮಕ್ಕಳನ್ನ ಕಳ್ಕೊಂಡಿರೋರು, ಅಮಾಯಕರನ್ನ ಕಳ್ಕೊಂಡಿದಾರಲ್ಲ, ಆ ಕುಟುಂಬಕ್ಕೆ ಸಾಂತ್ವನ ಹೇಳ್ಕೊಳ್ಳುವಂತಹ ಸಂವೇದನೆ ಅಂತಃಕರಣನು ನಿಮ್ಮ ಹತ್ರ ಇಲ್ವಾ ಸರ್? ಜನ ನೋಡಿದಾರೆ ಸರ್. ನೀವ್ ಎಷ್ಟೇ ಈ ಒಂಥರ ವಿಷಾಂತರ ಮಾಡ್ಲಿಕ್ಕೆ, ಬೇರೆಯವ್ರ ಮೇಲೆ ದೋಷಾರೋಪಣೆ ಹೊರಿಸ್ಲಿಕ್ಕೆ, ಬೇರೆಯವ್ರ ಮೇಲೆ ಹೊಣೆಗಾರಿಕೆಯನ್ನು ಎತ್ತಾಕ್ಲಿಕ್ಕೆ ನೀವು ಪ್ರಯತ್ನ ಮಾಡಿನೂ ಕೂಡ ನೀವೊಬ್ಬ ಸಂವೇದನಾ ರಹಿತ ಮುಖ್ಯಮಂತ್ರಿ ಅನ್ನೋದು ಕರ್ನಾಟಕಕ್ಕೆ ಸಾಬೀತಾಗಿದೆ. ಬೇರೆಯವ್ರ ಬಗ್ಗೆ ಬ್ಲೇಮ್ ಮಾಡೋದನ್ನ ಬಿಟ್ಟು ಇನ್ನಾದ್ರೂ ಕೂಡ ಈ ಕ್ಷಣಕ್ಕಾದ್ರೂ ಈ ಮದುವೆ ಊಟ, ಮುಂಜಿ ಊಟ, ಅದೇ ರೀತಿ ಬೀಗರ ಊಟ, ಬಾಡೂಟ ತಿನ್ನೋದ್ರ ಬದಲು ಹೋಗಿ ಒಂದು 4 ಸಾಂತ್ವನದ ಮಾತು ಹೇಳಿ ಬನ್ನಿ ಸರ್. ಆವಾಗ್ಲಾರು ಜನ ಅಟ್ಲೀಸ್ಟ್ ಈಗ್ಲಾರು ಬಂದಿರಲ್ಲ ಅಂತ ಸಮಾಧಾನ ಮಾಡ್ಕೊಳ್ತಾರೆ. ಎಲ್ಲ ಪ್ರಕರಣಕ್ಕೆ ಗೋವಿಂದ ರಾಜ್ ಅವರು ಕಾರಣ ಅಂತರಿಸ್ತಾ ಇದ್ದಾರೆ. ಗೋವಿಂದ ರಾಜ್ ಅವರನ್ನ ಯಾಕಾಗಿ ಸಸ್ಪೆಂಡ್ ಮಾಡಿದ್ದಾರೆ ಅದಕ್ಕೆ ಉತ್ತರ ಹೇಳಿ. ದಯಾನಂದ್ ಅವರು 2 ಗಂಟೆ ವಿಳಂಬವಾಗಿ ಅವರಿಗೆ ಮಾಹಿತಿ ಕೊಟ್ಟರು ಅನ್ನೋ ಕಾರಣಕ್ಕೆ ಸಸ್ಪೆಂಡ್ ಮಾಡಿದಿರಲ್ಲ. ನಿಮ್ಮನ್ನ ಎಲ್ಲಾ ರೀತಿಯಲ್ಲಿ ಯೋಗಕ್ಷೇಮ ಮಾಡ್ಕೊಂಡು ನೋಡಿಕೊಳ್ಳುವಂತಹ ಗೋವಿಂದ ರಾಜ್ ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರಿ ದಯವಿಟ್ಟು ಹೇಳಿ ಸರ್. ಇದೊಂದು ಬಹಳ ರಹಸ್ಯ ಕಾಡ್ತಾ ಇದೆ. ಸತ್ಯವತಿ ಅವ್ರನ್ನೂ ಪ್ರೊಟೆಕ್ಟ್ ಮಾಡ್ಕೊಂಡಿದ್ದೀರಿ, ಗೋವಿಂದ ರಾಜ್ ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರಿ ಹೇಳಿ.